ಕಾಂಗ್ರೆಸ್ಸಿನ ನಿಲುವು ಹಿಂದುಳಿದ ವರ್ಗಗಳ ಬಗ್ಗೆ ಏನು ಇತ್ತು ಅನ್ನೋದು ಈ ಮೊದಲು ಹೇಳ್ತಾ ಬಂದಿದ್ದೀವಿ. ಅದು ಈಗ ಸಾಬೀತಾಗಿದೆ. ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಗೆ ಯಾವಾಗೆಲ್ಲ ಆತಂಕ ಬಂದಿದೆ ಆವಾಗ ಜಾತಿ ಗಣತಿಯ ಟ್ರಂಪ್ ಕಾರ್ಡನ್ನು ಪ್ಲೇ ಮಾಡ್ತಾ ಬಂದಿದ್ದಾರೆ. ಅವರಲ್ಲಿ ಸಿದ್ದರಾಮಯ್ಯನವರಲ್ಲಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಕೈಗೊಳ್ಳುವ ತೀರ್ಮಾನದ ಬಗ್ಗೆ ಬದ್ಧತೆ ಇಲ್ಲವೇ ಇಲ್ಲ. ಬದ್ಧತೆ ಇದ್ದಿದ್ರೆ ಹಿಂದೆ 5 ವರ್ಷ ಅಧಿಕಾರದಲ್ಲಿದ್ದರು, ಅವತ್ತು ಯಾಕೆ ಮಾಡಲಿಲ್ಲ? ಈ ಸರ್ಕಾರ ಬಂದು 2 ವರ್ಷ ಆಯಿತು, ಅವಾಗ ಯಾಕೆ ಮಾಡಲಿಲ್ಲ? ಇವರು ಕೇವಲ ಮೂಗಿಗೆ ತುಪ್ಪ ಸವರುವಂತಹ ಕೆಲಸವನ್ನ ಮೊದಲಿನಿಂದನೂ ಮಾಡ್ತಾ ಬಂದಿದ್ದಾರೆ. ನಾವು ಮೊದಲೇ ಹೇಳಿದ್ವಿ, ಇದು ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳಿಗೆ ಮಾಡುವಂತಹ ಮೋಸ ಅಂತ ಹೇಳಿ. ಅದು ಈಗ ಸಾಬೀತಾಗಿದೆ. ಕಾಂಗ್ರೆಸ್ಸಿನ ಮುಖವಾಡ ಬಯಲಾಗಿದೆ. ಹಿಂದುಳಿದ ವರ್ಗಗಳಿಗೆ ಈ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಒಂದು ಉದಾಹರಣೆ ತೋರಿಸಿ, ಹಿಂದುಳಿದ ವರ್ಗಕ್ಕೆ ಇಂತಹ ತೀರ್ಮಾನ ಈ ಸರ್ಕಾರ ಕೈಗೊಂಡಿದೆ, ಸಿದ್ದರಾಮಯ್ಯನವರು ಕೈಗೊಂಡಿದ್ದಾರೆ, ಒಂದು ಉದಾಹರಣೆ ತೋರಿಸಿ. SC STಗಳಿಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ, ಒಂದು ಉದಾಹರಣೆ ತೋರಿಸಿ. ಇವರು ಎಲೆಕ್ಷನ್ ತೆವಲಿಗೆ ಗ್ಯಾರಂಟಿಯನ್ನು ಘೋಷಣೆ ಮಾಡಿಕೊಂಡ್ರು. ಅರೆ, ನೀವು ಘೋಷಣೆ ಮಾಡ್ಕೊಂಡಿದ್ದೀರಿ, ಅದನ್ನು ಕೊಡ್ರಿ ನಿಮ್ಮ ಬಜೆಟ್ನಿಂದ, ಅದಕ್ಕೆ SC STಗಳ ಜೇಬಿಗೆ ಯಾಕೆ ಕನ್ನ ಹಾಕ್ತಾ ಇದ್ದೀರಿ? ಸೊ ಹಾಗಾಗಿ SC STಗಳ ಪಿಕ್ ಪಾಕೆಟ್ ಮುಖ್ಯಮಂತ್ರಿ, SCP TSP ಹಣವನ್ನು ಪಿಕ್ ಪಾಕೆಟ್ ಮಾಡಿದಂತಹ ಮುಖ್ಯಮಂತ್ರಿ. ಈ ಸಿದ್ದರಾಮಯ್ಯನವರಿಂದ SC STಗಳಿಗೆ ನ್ಯಾಯ ಸಿಕ್ಕಿಲ್ಲ, ಈ ಸಿದ್ದರಾಮಯ್ಯನವರಿಂದ ಹಿಂದುಳಿದ ವರ್ಗಕ್ಕೆ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ಈ ಜಾತಿ ಗಣತಿ ಮಾಡುವ ನಾಟಕ ಇದು ಅಂತ್ಯ ಆಗಿದೆ. ಕೇಂದ್ರ ಸರ್ಕಾರವೇ ತೀರ್ಮಾನ ತೆಗೆದುಕೊಂಡಿದೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಈಗಾಗಲೇ ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಮೋದಿ ಅವರಿಂದ ಹಿಂದುಳಿದ ವರ್ಗಕ್ಕೆ ನ್ಯಾಯವನ್ನು ಸಿಗತ್ತೆ ಅಂತ